ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬಹುದಿನಗಳ ನಿರೀಕ್ಷಿತ ಹಾಗೂ ಯೂಟ್ಯೂಬ್ನ ಪ್ರೋಮೋನಲ್ಲಿ ಪ್ರಸಿದ್ಧಿ ಪಡೆಯುತ್ತಿರುವ ಮಲೆನಾಡು ಯಾನ ಯೂಟ್ಯೂಬ್ ಆಲ್ಬಂ ಶುಕ್ರವಾರ ಸಂಜೆ 7 ಗಂಟೆಗೆ ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಸಾಗರದ ಉದ್ಯಮಿ ರಂಗಕರ್ಮಿ ಸಂತೋಷ್ ಸದ್ಗುರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಳೆಗಾಲದಲ್ಲಿ ಮಲೆನಾಡಿನ ಸೊಬಗನ್ನು ತೋರಿಸುವ 4.5 ನಿಮಿಷದ ಈ ಆಲ್ಬಂ ಸಾಂಗ್ ಸುಂದರವಾಗಿ ಮೂಡಿಬಂದಿದ್ದು, ಆಲ್ಬಂ ಗೀತೆಯನ್ನು UM ಮಂಜುನಾಥ್ ಹಾಗೂ ಸಂತೋಷ್ ಸದ್ಗುರು ರಚಿಸಿದ್ದು, ರಘೋತ್ತಮ ಸಂಗೀತ ರಚನೆ ಮಾಡಿದ್ದಾರೆ. ಮಿತ್ರಾ ಹೆಗಡೆ ಸುಶ್ರಾವ್ಯವಾಗಿ ಹಾಡಿದ್ದು, ಸುಮಂತ್ ಶರ್ಮಾ ಮತ್ತು ಶಂಕರ ತಾಳ್ಗೊಪ್ಪ ತಮ್ಮ ಕ್ಯಾಮರಾದ ಮೂಲಕ ದೃಶ್ಯ ಸೆರೆ ಹಿಡಿದಿದ್ದಾರೆ. ಆಸಕ್ತರು ಯೂಟ್ಯೂಬ್ನಲ್ಲಿ ಮಲೆನಾಡು ಯಾನ ಆಲ್ಬಂ ವೀಕ್ಷಿಸುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದು ಕೋರಿದ್ದಾರೆ. ಒಂದು ಕಲ್ಚರ್ ಇದೆ. ಆಮೇಲೆ ಈ ಮಲೆನಾಡು ಮಳೆಗಾಲದಲ್ಲಿ ಒಂದು ನಾಟ್ಯ ಮಾಡ್ತಾರೆ. ಈ ಮಲೆನಾಡು ಇಲ್ಲಿ ಲ್ಯಾಂಡ್ಸ್ಕೇಪ್ ಇದೆಯಲ್ಲ ಮಲೆನಾಡಿಂದು, ಈ ಲ್ಯಾಂಡ್ಸ್ಕೇಪ್ಗೆ ಅದನ್ನು ಹೇಗೆ ನಾವು ಸ್ಕ್ರೀನಲ್ಲಿ ತರಬೇಕು ಅಂತಕ್ಕಂಥದ್ದನ್ನು ಅದನ್ನು ಪ್ರಯತ್ನ ಮಾಡಿ ಮಲೆನಾಡು ಯಾನ ಅಂತ ಸಾಂಗ್ ಮಾಡಿದ್ವಿ. ಎಲ್ಲ ಏನು ಮಾಡ್ತಾರೆ ಅಂದರೆ ಈ ಮಲೆನಾಡಲ್ಲಿ ಬಂದು ಡ್ಯಾನ್ಸ್ ಮಾಡಬೇಕ್ಬಿಟ್ರೆ ಬ್ಯೂಟಿಫುಲ್ ಅಂತ ಅಂದ್ಬಿಟ್ಟು ಅದಲ್ಲ. ಈ ಮಲೆನಾಡಿನ ಈ ಬೆಟ್ಟ ಗುಡ್ಡಗಳಲ್ಲಿರ್ತಕ್ಕಂಥ ನಮ್ಮ ಮರಗಳು ಕುಣಿಯೋದನ್ನು ನೋಡೋದಕ್ಕೆ ಚೆಂದ ಅನಿಸುತ್ತೆ. ಆ ಥರದೊಂದು ಒಬ್ಬ ವೆಗೋ ಬಾಂಡು ಸೊ ಮಲೆನಾಡಿನಲ್ಲಿ ಸುತ್ತುಳಿತಿರ್ತಾರೆ. ಅದನ್ನು ನಾವು ಸೆರೆ ಹಿಡಿದ್ವಿ. ಅದ್ಭುತವಾಗಿ ಮಳೆಗಾಲದಲ್ಲೇ ಮಾಡಿರ್ತಕ್ಕಂಥದ್ದು. ಈ ಮಲೆನಾಡಿನ ಒಂದು ಚಿತ್ರಣ ಜೊತೆಗೆ ಇಲ್ಲಿಯ ಲ್ಯಾಂಡ್ಸ್ಕೇಪು ಮತ್ತು ಇಲ್ಲಿಯ ವಾತಾವರಣ, ಇಲ್ಲಿಯ ಮಳೆ ಎಲ್ಲೂ ಕೂಡ ಡ್ರೈ ಲ್ಯಾಂಡ್ ಆಗಲಿ ಡ್ರೈ ಪ್ರದೇಶವನ್ನು ಎಲ್ಲೂ ತೊಗೊಂಡಿಲ್ಲ. ಅಷ್ಟು ಅದ್ಭುತವಾಗಿ ಅದು ಮೂಡಿ ಬಂದಿದೆ. ಅದನ್ನು ನೀವು ಒಂದ್ಸಲ ನೋಡಿ ಅದು ಹೇಗಿದೆ ಅಂಥೇಳಿ ಸೊ ನೀವು ನೆಕ್ಸ್ಟ್ ಅದ್ರ ಬಗ್ಗೆ ರೈಟಪ್ ಮಾಡಿ. ಸರಿ ಇದ್ದರೆ ಸರಿ ಅಂತ ಹೇಳಿ, ತಪ್ಪಿದ್ರೆ ತಪ್ಪಂತ ಸೊ ಒಂದು ಪ್ರಯತ್ನ ಅಷ್ಟೇ. ಒಂದು ಕ್ರಿಯಾಶೀಲವಾಗಿರಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಹೋಗಲಾಗಿದೆ ಅಷ್ಟೇ. ಇದಕ್ಕೆ ಮ್ಯೂಸಿಕ್ನ ರಘೋತ್ತಮ್ ಅಂತ, ಬೆಂಗಳೂರಿನ ರಘೋತ್ತಮ್ ಅಂತ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಹಾಡಿರ್ತಕ್ಕಂಥ ಮಿತ್ರಾ ಹೆಗಡೆ ಅಂತ, ಅವರು ತುಂಬ ಹಾಡುಗಳನ್ನು ಹಾಡಿದ್ದಾರೆ ಸಿನಿಮಾದಲ್ಲಿ, ಅವರು ಹಾಡಿರ್ತಕ್ಕಂಥದ್ದು ಇದು. ಆಮೇಲೆ ಸುಮಂತ್ ಶರ್ಮಾ ಅಂಥೇಳಿ ಅವರು ಛಾಯಾಗ್ರಹಣ ಮಾಡಿದ್ದಕ್ಕೆ ಅದ್ಭುತವಾಗಿ ತೆಗ್ದಿದ್ದಾರೆ. ಡ್ರೋನ್ ಎಲ್ಲ ಉಪಯೋಗಿಸ್ಕೊಂಡು ತೆಗ್ದಿರ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಅಷ್ಟೆಂಟಾಗಿ ನಮ್ಮ ತಾಳ್ಗೊಪ್ಪ ಶಂಕರ್ ಅಂತಿದ್ದಾನೆ, ಸೊ ಅವನು ನಮ್ಮ ಜೊತೆ ಕೆಲಸ ಮಾಡಿದ್ದಾನೆ. ಆಮೇಲೆ ಇಲ್ಲಿ ಅರವಿಂದ್ ಇರ್ಬೋದು, ಹರೀಶ್ ಇರ್ಬೋದು, ಅರ್ಜುನ್ ಇರ್ಬೋದು. ಸೊ ಆಮೇಲೆ ನನ್ನ ಜೊತೆಗೆ ನಮ್ಮ ಈಶಾನ್ಯ ಟೋಮಿನ ಎಲ್ಲ ನಮ್ಮ ಜೊತೆಗೆ ಈ ಸಾಂಗಿಗೆ ಕೆಲಸ ಮಾಡಿದ್ದಾರೆ. ಇನ್ನು ಸುಮಾರು ಜನ ಎಲ್ಲ ಹಾಡಿಗೆ ಕೆಲಸ ಮಾಡಿದ್ದಾರೆ. ಆ ಕಾರಣದಿಂದ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು 4K ವಿಡಿಯೋ, ಇದು 4K ಸಾಂಗ್ ಇದು. ಸೊ ತುಂಬ ಹೀಗೆ ಅಷ್ಟು ಕ್ಲಾರಿಟಿ ಇದೆ ಇದಕ್ಕೆ. ಮತ್ತೆ ಇನ್ನೇನಿಲ್ಲ, ಒಂದು ಇದು ನೀವು ಕೇಳಬೇಕಷ್ಟೇ. ಕೇಳಿ ನಿಮ್ಮ ಕರೆಯುತ್ತಿದೆ ಕೊನೆ ತನಕ